ಎರಡು ಮಹಾಸತಿ ದೇವಸ್ಥಾನಗಳಿವೆ. ಈ ನಗರದ ಕೋಟೆಗೆ ಸಂಬಂಧಪಟ್ಟ ಉಪ್ಪಾರ ಸಮಾಜದವರು ಪ್ರತಿ ವರ್ಷ ಬಂದು ಪೂಜೆ ಮಾಡ್ತಾರೆ. 100 ಕುಟುಂಬ ಅವ್ರೇನು ಮಾಡ್ತಾರೆ, ಬಂದು ಈ ಬೆಂಕಿ ಕೆಂಡಗಳನ್ನು ಇಟ್ಟು ಮೊಸರನ್ನ ಇಟ್ಟು ನೈವೇದ್ಯ ಮಾಡಿ ಹೋಗ್ತಾರೆ. ಅವರು ಅದನ್ನ ಬಂದೋಬಸ್ತ್ ಮಾಡಿದ್ರು. ಬೇಲಿ ಎಲ್ಲ ಇದೆ, ವಿಗ್ರಹ ಇದೆ, ಅವ್ರದ್ದು 2 ದೇವಸ್ಥಾನ ಇದೆ ಈಗ. ಆಮೇಲೆ ಎದುರುಗಡೆ ಸಹಗಮನದ ದೊಡ್ಡ ಹೊಂಡ ಇತ್ತು. ಸಹಗಮನ ಮಾಡ್ತಿರೋದು ದೊಡ್ಡ ಹೊಂಡ ಇತ್ತು. ಇದು ಕೆಳದಿ ಅರಸರ ಕಾಲದಲ್ಲಿ ಮಹಾಸತಿ ಇತ್ತಲ್ಲ, ಹಂಗಾಗಿ ಅಲ್ಲೇ ದೇವಸ್ಥಾನ ಕಟ್ಟದಂತ ಆಯ್ತಾ. ಆಮೇಲೆ ವಿಶ್ವಪತಿ ಶಾಸ್ತ್ರಿಗಳು ಕರೆದಾಗ ಇದೆಲ್ಲ ಅಲ್ಲ, ದೇವಸ್ಥಾನದ ವಾಸ್ತುನೇ ಬೇರೆ ಇದೆ, ನೀವು ಹೆಂಗೆ ಬೇಕಾದ್ರೂ ಮಾಡೋದ್ರ ಮಾಡ್ಕೊಳ್ಳಿ, ಬಟ್ ನಾನು ಅದಕ್ಕೆ ನಿಮ್ಗೆ ಸಲಹೆ ಕೊಡೋಕ್ಕಲ್ಲ. ನಾನು ಸಲಹೆ ಕೊಡ್ಬೇಕಂದ್ರೆ ನಾನು ಅದರ ವಾಸ್ತು ಪ್ರಕಾರ ಕೊಡ್ಬೇಕು, ದೇವಸ್ಥಾನದ ವಾಸ್ತು ಪ್ರಕಾರ ಕೊಡಬೇಕು. ಹೆಂಗೆ ಗುರುಗಳೇ, ನಮ್ಗೇನು ಗೊತ್ತಿಲ್ಲಲ್ಲ. ಇಲ್ಲ, ಅದು ನೀವು ಕೆಲವು ಕಡೆ ಹಳ್ಳಿಗಳಲ್ಲಿ ರಾಜಕೀಯ ಜಾಸ್ತಿ. ಗರ್ಭಗುಡಿ ಅಂದರೆ ಅದು ಕ್ಲೋಸ್ ಇರಬೇಕು ಬಾಗಿಲು, ಕೆಲವು ಕಡೆ ಅದಕ್ಕೆಲ್ಲ ಕಿಟಕಿ ಇರಬೇಕು ಗರ್ಭಗುಡಿಗೆ ಅಂತಾರೆ. ನಾನು ಮಾಡೋಕ್ಕಾಗಲ್ಲ, ಅದು ಇದೆ ಹಂಗೆ, ಬಟ್ ನಾನು ಆ ಶಾಸ್ತ್ರ ಬಿಟ್ಟು ಮಾಡೋಕ್ಕಾಗಲ್ಲ ಅದು. ಇಲ್ಲ, ನೀವು ಹೇಳ್ದಂಗೆ ಮಾಡ್ತೀವಿ ಅಂದೆ. ಆಮೇಲೆ ಅವ್ರು ಕಂಪ್ಲೀಟ್ ಬದಲಾಯಿಸಿದ್ರು. ಆಮೇಲೆ ಅದು 16 ಲಕ್ಷ ರೂಪಾಯಿ ಬಿತ್ತದು, ಇನ್ನೂ ಬೀಳ್ತಾನೆ ಇದೆ. ನನಗೊಂದು ಅವಕಾಶ ಬಂತು. ಆಮೇಲೆ ಅದಾದ್ರ ಮೇಲ್ಗಡೆ ಅದಕ್ಕೆ ಬಾಗಿಲು ಅಷ್ಟೇ ಹಲಸಿನ ಬಾಗಿಲು ಮಾಡಿ ಕಲ್ಯಾಣ ಮಂಟಪ ಕಟ್ಟಬೇಕಿತ್ತು. ಅದನ್ನು ಅವ್ರು ಚೇಂಜ್ ಮಾಡಿದ್ರು. ನನ್ನ ಪ್ಲಾನ್ ಬಿಟ್ಟರು, ನಂದು ದೇಸಿ ಪ್ಲಾನ್ ಇತ್ತು, ಇದ್ದಿದ್ದರಲ್ಲೇ ಉಳಿತಾಯ ಮಾಡೋದು. ಅವ್ರು ಹಂಗಲ್ಲ, ಅದು ಹಂಗೆ ಮಾಡೋಕ್ಕಾಗಲ್ಲ ಅಂದರು. ಅದು ಮಾಡಿಕೊಟ್ರು. ಅದಾದ್ರೂ ಕೂಡಲೇ ಅದು ನಡೆಸ್ಬೇಕಲ್ಲ, ನಡೆಯಲ್ಲ ಹಳ್ಳಿಗಳಲ್ಲಿ ಕಲ್ಯಾಣ ಮಂಟಪ, ಸೌತ್ ಕೆನರಾ ಟೈಪಲ್ಲೆಲ್ಲ ಎಲ್ಲೋ 4 ತಿಂಗಳಲ್ಲಿ ಮದುವೆಗಳಾಗ್ತಿತ್ತು. ಆಮೇಲೆ ಹಂಗೆ ಕೂತ್ಕೊಂಡ್ರೆ ಆಗಲ್ಲ, ನಿಮ್ಗೊಂದು ಉದ್ಯೋಗ ಹೇಳ್ತೀನಿ, ಒಂದು 10 ರೂಮ್ ಮಾಡಿ ಮೇಲೆ, ಅದು ನಿಮ್ಗೊಂದು ಉದ್ಯೋಗವೂ ಆಗುತ್ತೆ, ಮೇಂಟೆನೆನ್ಸ್ ಆಗುತ್ತೆ, ಕ್ಲೀನಿಂಗ್ ಕಷ್ಟ ಆಗಲ್ಲ. ಸರಿ ಅಂತ ಒಂದು 10 ಲಾಡ್ಜ್ ರೂಮ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದೆ. ಅದು ಮಾಡಿದ ಮೇಲೆ ರೆಸ್ಟೋರೆಂಟ್ ಬೇಕು. ರೆಸ್ಟೋರೆಂಟ್ ಮಾಡೋಕೆ ಕೊಟ್ಟರೆ ನಮ್ಗೆ ಏನು ಅನುಭವ ಇಲ್ಲ. ಯಾರು ಬಂದು ಮಾಡ್ತಾರಂತ ನೋಡಿದರೆ ಯಾರ್ಯಾರಿಗೆ ಹೇಳಿದ್ರು ಬರಲ್ಲ, ಇಲ್ಲಿ ನಡೆಯಲ್ಲ ಅನ್ನೋದು. ಕುಂದಾಪುರದಿಂದ ಒಬ್ರು ಬಂದರು, ಹೈದರಾಬಾದಲ್ಲಿ ಹೋಟ್ಲು ಮಾಡ್ತಾ ಇದ್ದೀನಿ, ಸರಿ ಅಂತ ಭಾಳ ತೋರಿಸಿ. ಅವ್ರು ಒಳ್ಳೆ ಪ್ಲೇಸ್ ಆಯಿತು, ನಮ್ಗೆ ಯೋಗ ಹತ್ರ ಒಂದು ರೆಸ್ಟೋರೆಂಟ್ ಮಾಡ್ಬೇಕಂತ ಆಸೆ ಇತ್ತು, ಆಯಿತು. ಆ ಮನುಷ್ಯ ಹೇಳ್ದ, ನಮ್ಮಲ್ಲಿ ಒಂದು ಕೆಲಸ ಮಾಡೋನೊಬ್ಬ ಇದ್ದ ಕಣ್ರಿ, ಇಂಥ ಕಡೆ ನಿಮ್ಮೂರವನು. ಯಾರು ಇಂಥವ್ರು? ನಮಗೆ ಈ ಸಣ್ಣ ಊರಲ್ಲ, ಗೊತ್ತಾಗ್ಬಿಡುತ್ತೆ. ನಮ್ಮ ಶಿಷ್ಯರಿಗೆ ಕೇಳಿದೆ, ಯಾವನಲ್ಲಿ ಸಂತೆ ಮಾರ್ಕೆಟಲ್ಲಿ ಸಣ್ಣ ಇಡ್ಲಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ. ಇವ್ರಿಗೆ ತೆಗೆದು ಅಲ್ಲಿಗೆ ಕಳಿಸ್ದೆ, ಭೇಟಿ ಮಾಡ್ಕೊಂಡು ಹೋಗಿ. ಇವ್ರು ಹೋದ್ರು ಕೂಡ ಅವ ಏನು ಹೇಳಿದ ಗೊತ್ತಾ, ದೊಡ್ಡ ರೌಡಿಗಳು, ಅವರೊಟ್ಟಿಗೆ ನೀವು ಹೋಗಬೇಡಿ, ಹಿಂಗೆಲ್ಲ ಹೇಳ್ದ. ನಾನು ನೋಡೋಕ್ಕೂ ಹಂಗೆ ಕಾಣ್ತಿದ್ದೆ, ಇನ್ನೂ ಜೋರು ಕಾಣ್ತಿದ್ನ. ಅವ ಓಡೇ ಹೋದ. ಆಮೇಲೆ ನಾನು ಮಾಡಲೇಬೇಕು ಅಂತೇಳಿ ಇರಾರು ಮಾಡ್ಕೊಂಡು ಎಲ್ಲ ತಿಳ್ಕೊಂಡು, ನಮ್ಮ ವರದಕ್ಷಿಣೆ ಲಾಡ್ಜ್ ಅಂತ ಭೀಮಣ್ಣ ಅಂತಿದ್ದಾರೆ, ಅವ್ರು ಭಾಳ ಹಳಬರು, ಸಾಗರದಲ್ಲಿ ಉಳ್ಕೊತಾರೆ ಕೆಲವರೆಲ್ಲ, ಕೆಲವರು ಉಳಿತಾರೆ. ಅವ್ರ ಹತ್ರ ಎಲ್ಲ ಮಾತಾಡಿದೆ. ಅವರೆಲ್ಲ ಐಡಿಯಾ ಕೊಟ್ಟರು, ನೀನು ಹೋಟ್ಲು ಮಾಡಿದರೆ 3 ಮಳೆಗಾಲ ನಡೆಸ್ಬೇಕು ಅಂದರು. ಹೆಂಗೆ? ಅವರು ಸ್ವಲ್ಪ ಒಗಟಲ್ಲಿ ಮಾತಾಡೋದು. 3 ಮಳೆಗಾಲ ಹಾಂ ಹೇಗೆ ಅಂತೆ. ಎಲ್ಲರೂ ಹೋಟ್ಲು ಮಾಡ್ತೀವಿ ಅಂತೇಳಿ ಫೆಬ್ರವರಿ ಮಾರ್ಚಲ್ಲಿ ಶುರು ಮಾಡ್ತಾರಂತೆ ಹೋಟ್ಲು. ಎಕ್ದಮ್ ಆ ಸೀಸನ್ ಅದು, ಹಳ್ಳಿಯರೆಲ್ಲ ಪೇಟೆಗೆ ಬರ್ತಾರೆ, ಹೋಟ್ಲು ನಡೀತದೆ. ಅಷ್ಟೊತ್ತಿಗೆ ಅವನಿಗೆ ಹೋಟ್ಲು ನಡೆಸೋನಿಗೆ ದೋಸ್ತರು ಬಳಾಗ್ತಾರೆ. ದಿನ ಸಾಯಂಕಾಲ ಬಂದು ಅವ್ನು ಕಷ್ಟ ಸುಖ ನೋಡೋದು, ಅದ್ರ ಮಧ್ಯೆ ಬಡ್ಡಿ ಕೊಡೋನು ಸೇರ್ಕೊಂಡಿರ್ತಾನಂತೆ. ಅವನು ಏನು ಬೇಕು ನಾನು ಹೆಲ್ಪ್ ಮಾಡ್ತೀನಿ ಅಂತಾನಂತೆ. ಹಿಂಗೆ ಎಲ್ಲರೂ ಸೇರ್ಕೊಂಡು ಆಮೇಲೆ ಎಲ್ಲ ಅವ್ರದ್ದು ಸ್ನೇಹಿತರದ್ದು ಮನೆಯಲ್ಲಿ ಮದುವೆ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವನು ಜೋರು ತಿರುಗಾಟ, ಅದು ಇದು ಮಾಡಿ ಒಂದು ಸ್ವಲ್ಪ ಭಾಳ ಫೇಮಸ್ ಆಗ್ತಾನೆ ಹೋಟ್ಲು ಓನರ್ ಅಂತ. ಮಳೆ ಸ್ಟಾರ್ಟ್ ಆಗ್ತಾ ಬರುತ್ತಲ್ಲ, ಎಲ್ಲ ಡೌನ್ ಆಗ್ತಾ ಬರುತ್ತೆ. ಬಾಡಿಗೆ ಕೊಡೋದು ಹಿಂದೆ ಮುಂದೆ ಆಗುತ್ತೆ, ಸಂಬಳ ಕೊಡೋದು ಹಿಂದೆ ಮುಂದೆ ಆಗುತ್ತೆ. ಆಗಸ್ಟ್ ಬರ್ಬೇಕಾದ್ರೆ ಇವನಿಗೆ ಏನೂ ಮಾಡೋಕ್ಕಾಗದೆ ಸಾಲದವರು ಮತ್ತು ಆ ದೋಸ್ತಿನಲ್ಲಿ ಬಂದು ಸಾಲ ಕೊಟ್ಟವ್ರು ಬಡ್ಡಿ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಇವನು ಓಡೋಗ್ಬಿಡ್ತಾನೆ. 3 ಮಳೆಗಾಲ ನೋಡಲ್ಲ. 3 ಮಳೆಗಾಲ ನೋಡಿದರೆ ನಿಮ್ದೊಂದು ಗ್ಯಾರಂಟಿ ಅಂದರು. ಸರಿ, ನನಗೂ ಒಂದು ಖುಷಿ ಆಯಿತು. ಟ್ರೈನ್ ತೊಗೊಂಡು ಪೇಪರ್ ತಗೊಂಡು ಕಾಫಿ ತಂದ್ರು, ಶುಗರ್ಲೆಸ್ ಒಂದು, ಶುಗರ್ ಒಂದು. ಇದು ಖಾಲಿ ಪ್ಲೇಟ್ ತೊಗೊಂಡು ಸರಿ, 1 ನಿಮಿಷ. ಸಾಂಬಾರ್ ಈಗ ತಗೊಳ್ಳಿ, ಇಲ್ಲ ಬೇರೆ ಸಾಂಬಾರ್ ತರಿಸ್ಲಾ? ಬಿಡಿ ಅಮ್ಮ, ಏನು ತೊಂದರೆ ಇಲ್ಲ ತಗೊಳ್ಳಿ. ಕೆಲವೊಂದು ಚಮಚ ಬಿದ್ದಿದೆ ನೋಡು, ಬಿಡಿ, ನಾವು ತಗೋತಾರೆ. ಹಾಗಾಗಿ ಹೋಟ್ಲು ಸ್ಟಾರ್ಟ್ ಮಾಡಿದೆ. ಫಸ್ಟ್ ತಿಂಗಳು 49,000 ಲಾಸ್ ಬಂತು. 2ನೇ ತಿಂಗಳು ಒಂದು 50,000 ಲಾಸ್ ಬಂತು. ನಮ್ಮ ಅಣ್ಣ ಹೆದರ್ಕೊಂಡ್ಬಿಟ್ಟ, ಬೇಡ ಮರೆ ಹೋಟ್ಲು ಯಾರಿಗಾರು ವಹಿಸ್ಕೊಟ್ಬಿಡು, ಇರಲಿ ನೋಡೋಣ ಅಂತ ಒಂದು ಸ್ಟಾರ್ಟ್ ಮಾಡಿ. ಬೋರ್ಡ್ ಹಾಕಿಲ್ಲ, ಸ್ಟಾರ್ಟ್ ಆಯಿತು.
ಆಮೇಲೆ ಇಂಪ್ರೂವ್ಮೆಂಟ್ ಬರಲಿ ಸ್ಟಾರ್ಟ್ ಆಯಿತು. ನಮಗೆ ಅನಿವಾರ್ಯ ಹೋಟ್ಲು, ಲಾಸ್ ಇದ್ರೂ ಅಲ್ಲ ಹೋಟ್ಲು ನಡೆಸಬೇಕು. ಯಾಕೆ ಅತಿಥಿ ಸತ್ಕಾರದಲ್ಲಿ ಅದು ಇಂಪಾರ್ಟೆಂಟ್ ಪಾರ್ಟ್. ಎಲ್ಲಿ ಹೋಗ್ತಾರೆ, ಕಾಫಿ ಟೀ ಇಲ್ಲಾಂದ್ರೆ ಹೋಗಲ್ಲ. ಇಲ್ಲಿ ಕಾಫಿ ಟೀ ಎಲ್ಲ ಮಾಡಿ ಪ್ಲಾಸ್ಕ್ ಮಾಡಿ ಕಳಿಸ್ತಿದ್ದೆ ಇಂಥದ್ದು ತರ್ಸೋಕ್ಕೆ. ಹೋಟ್ಲವರು ಕೋಆಪ್ರೇಟ್ ಮಾಡ್ತಿರ್ಲಿಲ್ಲ. ನಾವು ಹೇಳ್ದಂಗೆ ಕಾಫಿ ಸ್ಟ್ರಾಂಗ್ ಮಾಡಬೇಕಾದ್ರೆ ಅವ್ರು ಇಷ್ಟ ಆಗ್ತಿರ್ಲಿಲ್ಲ. ಫಿಲ್ಟರ್ ಕಾಫಿ ಇಡಲ್ಲ ಯಾರು. ಹೀಗೆಲ್ಲ ಆಯಿತು. ಆಮೇಲೆ ಮಾಡಿದೆ. ಆಮೇಲೆ ಗೋವಾ, ಸೌತ್ ಗೋವಾ, ನಾನು ಗೋವಾದಲ್ಲಿ ಏನೋ ಒಂದು ಇಂಡಸ್ಟ್ರಿ ಬಗ್ಗೆ ಓಡಾಡ್ತಿದ್ವಿ ಅವಾಗ. ಸೌತ್ ಗೋವಾದಲ್ಲಿ ಮಲ್ಲಿಕಾರ್ಜುನ್ ಟೆಂಪಲ್ ಇದೆ, ಅಸಲಿ ಗಾವಂಡಮುರಿ ಅಂತ. ಅಲ್ಲಿ ಮಲ್ಲಿಕಾರ್ಜುನ್ ಟೆಂಪಲ್ ಭಾಳ ಇದೆ, ಬಟ್ ಅಸಲಿ ದೇವಸ್ಥಾನ ಇದೆಯಲ್ಲ ಅಲ್ಲಿದೆ. ಅಲ್ಲಿ ಪೋರ್ಚುಗೀಸ್ರೊಟ್ಟಿಗೆ ಟ್ರೈಬಲ್ಸ್ಗಳೆಲ್ಲ ಯುದ್ಧ ಮಾಡಿದರು, ತಲೆ ಕಡಿಯೋದು ಅದು ಇದು ಗೆರಿಲ್ಲಾ ವಾರ್ಗಳು ಮಾಡಿದ್ರು ಅಂತ ಮೂಲ ಪ್ಲೇಸ್ ಅದು. ಅಲ್ಲಿ ಅದರದ್ದೇ ದೇವರದ್ದು ಹೆಸರು ಮಲ್ಲಿಕಾ ವೆಜ್ ಮಾಡಿ ಬೋರ್ಡ್ ಹಾಕಿ ಸ್ಟಾರ್ಟ್ ಮಾಡಿ. ಪಿರಮಿಡ್ ನಟರಾಜ್ ಗೊತ್ತಲ್ಲ, ಫಿಲ್ಮ್ ಡೈರೆಕ್ಟ್ರು ಮತ್ತು ನಟರು ಅವರು. ಬಾಲಚಂದ್ರದ್ದೆಲ್ಲ ಸಿನಿಮಾಗಳು ಅವರೇ, ಅವ್ರ ಸಿನಿಮಾಗಳನ್ನೆಲ್ಲ ಬಾಲಚಂದ್ರ ಪ್ರೊಡ್ಯೂಸ್ ಮಾಡಿರೋದು. ಅವರು ನಮ್ಮಲ್ಲಿ ಬಂದು ಉಳಿತಿದ್ರು. ಅವರು ನಾನ್ ವೆಜ್ ಹೋಟ್ಲು ಮಾಡೋದಕ್ಕೆ ಸಲಹೆ ಕೊಟ್ಟರು. ನಾನ್ ವೆಜ್ ಹೋಟ್ಲು ಮಾಡಿದೆ ಮೇಲೆ ಅದಕ್ಕೆ ಚಂಪಕದ ಹೆಸರು ಇಟ್ಟೆ, ಚಂಪಕ ಪ್ಯಾರಡೈಸ್ ಇಟ್ಟೆ. ನೀವು ಫಸ್ಟ್ ಬಂದಾಗ ಚಂಪಕ ಬೋರ್ಡ್ ನೋಡಿದ್ದೆ ಅಂತ ಅದರಲ್ಲಿ. ಈ ಹೊಸ ಅವತಾರದಲ್ಲಿ ಬಾಳೆ ಎಲೆಯಲ್ಲಿ ಅನ್ಲಿಮಿಟೆಡ್ ಕರಾವಳಿ ಟೈಪ್ ಮೀನು ಊಟ ಮಾಡ್ತೀನಿ. ಹೊಸ ಅವತಾರ ಮಾಡ್ತಾ ಇರೋದು. ಆನೆ ಡಾಕ್ಟರ್ ಅಂತ ಪುಸ್ತಕ ಕಥಾ ಸಂಕಲನ, ಅದರಲ್ಲಿ 2ನೇದಲ್ಲಿ ಹೋಟೆಲ್ ಇದ್ರ ಬಗ್ಗೆ ಬರುತ್ತೆ. ಯಾರು ಬರ್ತಿರೋದು? ಕೊಯಮತ್ತೂರು. ಅದು ಜಯಮೋಹನ್ ಅಂತೇಳಿ, ಮೂಲತಃ ಮಲಯಾಳಿ, ಆದರೆ ತಮಿಳಿನಲ್ಲಿ ಅವ್ರು ಬರೋದಲ್ಲ. ಭಾರಿ ಅದ್ಭುತವಾಗಿದೆ. ಅದ್ರ ಅವನು ಕರೀಂ ಸಾಬ್ ಅಂತ. ಅವನು ಬರೀ ಜೋಪಡಿ ಹೋಟ್ಲಲ್ಲೇ ಅವ್ನು ಶುರು ಮಾಡಿದ್ದು. ಅವನಿಗೆ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಕೊಯಮತ್ತೂರಿನಲ್ಲಿ ಬ್ರಾಂಚ್ ಉಂಟು. ಅವನು ಬೆಳಿಗ್ಗೆ 11 ಗಂಟೆಗೆ ಓಪನ್ ಮಾಡೋದು, 3 ಗಂಟೆಗೆ ಕ್ಲೋಸ್ ಮಾಡೋದು, ಮತ್ತೆ ರಾತ್ರಿ 7 ಗಂಟೆಗೆ ಓಪನ್ ಮಾಡೋದು, 10 ಗಂಟೆಗೆ ಕ್ಲೋಸ್ ಮಾಡೋದು. ಅಷ್ಟೇ, ಬರೀ ಊಟ ಮಾತ್ರ. ಅವನು ಆನೆ ಡಾಕ್ಟರ್ ಪುಸ್ತಕ ತಗೊಳ್ತೀನಿ. ಆನ್ಲೈನಲ್ಲಿ ಸಿಗ್ಬೋದಲ್ಲ? ಅವರು ಇಂಗ್ಲಿಷ್, ಅವರ ಬೇರೆ ಪುಸ್ತಕಗಳೆಲ್ಲ ಇಂಗ್ಲಿಷ್ ಅನ್ನೋದೆಲ್ಲ ಅಮೆಝಾನ್ ನಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಇದು ಆನೆ ಡಾಕ್ಟರ್ ಪಬ್ಲಿಕೇಶನ್ ಸಿಗುತ್ತೆ. ಕಥಾ ಪ್ರಸ್ತುತಿ ಸಹ ಭಾರಿ ಚೆನ್ನಾಗಾಯ್ತು. ಅದನ್ನು ಓದ್ತಾರೆ ಇಬ್ರು, ಸಂಭಾಷಣೆಗಳನ್ನ ಅವರು ಇವ್ರು ಹಂಚ್ಕೊಂಡು ಎಲ್ಲ ನಿಜ ಲೈವ್ ಸ್ಟೋರಿ ಅಂತ ಹೇಳಿದ್ರು, ಲೈವ್ ಟ್ರೂ ಸ್ಟೋರೀಸ್ ಅಂತ ಹೇಳಿದ್ರು. ಭಾರಿ ಚೆನ್ನಾಗಿ ನಡೀತದೆ. ಕಾರ್ಯಕ್ರಮ ಟೋಟಲ್ ಚೆನ್ನಾಗಾಯ್ತಲ್ಲ? ಮಗ ಬಂದಿದ್ರ? ಮಗ ಮಲ್ಲಿಕಾ ವೈದ್ಯರು ಭೀಮಣ್ಣವ್ರದ್ದು ಮಲ್ಲಿಕಾ ವೆಜ್ ರೆಸ್ಟೋರೆಂಟು. ಹೊಂಬುಜಾ ಪ್ಯಾರಡೈಸ್, ಹೊಂಬುಜಾ ಲಾಡ್ಜ್ ನಮ್ದು. ಅಶೋಕವನ ಕಪ್ಪೆಗೂಡು. ಅಂದ್ರೆ ಅಶೋಕವನ ಅಂದ್ರೆ ಇಲ್ಲಿ ವನ್ಯಕ್ಕೆ ಶೋಕ ಇಲ್ಲ ಅಂತ ಹೇಳುವ ಅರ್ಥ. ನನ್ನ ಹೆಸರಂತಲ್ಲ, ಅದೆರಡು ಸೇರ್ಕೊಂತು ಅಷ್ಟೇ. ವರ್ಷಕ್ಕೆ ಒಂದು ಎಷ್ಟು ಸಾರಿ ಹೋಗ್ತೀರ ಅಲ್ಲಿಗೆ? ಒಂದು 10-15 ಸರಿ ಆಗ್ತದ? 2-3 ದಿವಸ ಇರ್ತೀವಿ. ಇಲ್ಲ, ಅದು ನೋಡಿದ್ರೆ ನೀವು ಖರೀದಿ ಮಾಡ್ದಾಗಿಂದ ಆ ಗೌಡನ್ನು ತೊಂದರೆ ಕೊಟ್ಟ ಅವನ ಗಲಾಟೆ, ನಾಟಕ ಕಾಂಟ್ರಾಕ್ಟರ್ ಗಲಾಟೆ, ಅದು ಆಮೇಲೆ ದಾಖಲೆಗಳು ವಿಚಾರಕ್ಕೆ ಓಡಾಡಿದ್ದು. ದಾಖಲೆಗಳು ಸರಿ ಇತ್ತು, ಅದರ ವಿಚಾರ ಓಡಾಡಲೇ ಇಲ್ಲ. ಅಲ್ಲಲ್ಲ, ಆದ್ರೂ ಓಡಾಡಿದ್ರು ಇವರು. ವಿಲೇಜ್ ಅಕೌಂಟೆಂಟ್ ಹುಡುಕ್ಲಿಕ್ಕೆ ಹೋಗೋದು ಬರೋದು, ಆ ತಹಸೀಲ್ದಾರ್ ಹಿಡಿಬೇಕಾಗಿದ್ದು ಇತ್ತಲ್ಲ. ಹೌದೌದು, ಬರೀ ಮಜಾ ಇತ್ತು. ಅಲ್ಲದ್ರೆ ನೋಡಿ, ಲೈಫಲ್ಲಿ ಅವೆಲ್ಲ ಸತ್ಯ ಅದು. ಅವ್ರಿಗೆ ಇನ್ನೂ ನಮ್ಮ ಬಗ್ಗೆ ಸ್ವಲ್ಪ ಸಂಶಯ ಉಂಟು. ಇವರಿಗೆ ಡಿಪಾರ್ಟ್ಮೆಂಟ್ ಉಪ ತಹಸೀಲ್ದಾರರು ಅವ್ರ ಸಭೆ ಕರೆದಿದ್ದೇ ಬಂದಿದ್ರು. ಅಲ್ಲಿ ಬಂದ್ಬಿಟ್ಟು ಅವ್ರು ಗೌರ್ಮೆಂಟ್ ಏನೆಲ್ಲ ಫೆಸಿಲಿಟೀಸ್ ಕೊಡುತ್ತೆ ಹಿಂದುಳಿದವರಿಗೆ ಅಂತ ಇದ್ದದೆಲ್ಲ ಮಾತಾಡಿದ್ರು. ಅಲ್ಲಿ ಬರೇ ವನ್ಯದ ಬಗ್ಗೆ ಮಾತಾಡಬೇಕು, ಬೇರೆ ಅಲ್ಲಿ ರಾಜಗೌಡನ ಅಥವಾ ಯಾವುದೋ ಸ್ವಲ್ಪ ಪ್ರಸ್ತಾಪ ಬರದೇ ಇದ್ದ ನಾನು ಹೇಳಿದ್ದೆ, ಮೊದಲೇ ಸ್ಪಷ್ಟ ಹೇಳಿದ್ದೆ. ಅವ್ರು ಅದನ್ನೆಲ್ಲ ಕೇಳ್ಕೊಂಡು ಹೋಗಿ ಕಡೆ ಅವರಿಗೆ ರಾತ್ರಿ ಹೊತ್ತು ಸಂಶಯ ಬಂದಿದೆ. ಅವನ ತಹಸೀಲ್ದಾರಿಗೆ ಅನುಮಾನ ಇದೆ, ಅವರಿಗೆ ಫಾರೆಸ್ಟ್ ಅವ್ರಿಗೆ ಇನ್ನೂ ಅನುಮಾನ ಇದೆ ನಿಮ್ಮ ಮೇಲೆ. ಒಂದ್ಸತಿ ನಮ್ಮ ಕಪ್ಪೆ ರಾತ್ರಿ ಹೊತ್ತು ಅವ್ರ ಶಿಬಿರ ಫೀಲ್ಡ್ ಸ್ಟಡಿ ನಮ್ಮ ಜಾಗಕ್ಕೆ ಬರ್ತಾರೆ. ಒಂದು 11 ಗಂಟೆ ವಾಪಸ್ ಹೋಗೋಕ್ಕಿಂತ ಅವರು ದಾರಿಯಲ್ಲಿ ಅವರ ಸ್ಕ್ವಾಡ್ ಬಂತು. ಬಂದ್ಬಿಟ್ಟು ಹೇಳಿದ್ರು, ನೀವು ಇಲ್ಲಿ ಫಾರೆಸ್ಟ್ ಏರಿಯಾಕ್ಕೆ ನುಗ್ಗಿದ್ರಿ, ಇಲ್ಲಿಗ ನಿಮಗೆ ಪರ್ಮಿಷನ್ ಎಲ್ಲಿದೆ? ಇಲ್ಲ, ನಾವು ಹೋದ್ದು ಇದಕ್ಕೆ ಅಶೋಕವನಕ್ಕೆ ಹೋದ್ದು. ಕಾರೆಲ್ಲ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿದ್ರು ಅವರು. ನಮ್ಮೊಳಗೆ ನಡ್ಕೊಂಡ್ಬಂದಿದ್ರು, ಅಲ್ಲಿ ವಾಪಸ್ ಬರ್ತಾ ಇರೋದು ಅವರು. ಇಲ್ಲ, ಅವರು ಮತ್ತೆ ಅಲ್ಲಿ ಪುನಃ ಅಲ್ಲಿ ಮೇಲಕ್ಕೆ ಹೋಗಿ ಎಲ್ಲ ಮಾಡಿ ಕಡೆಗೆ ಅಶೋಕವನ ಅಂತೇಳಿ ಮತ್ತೆ ಕೂತಾಗಿ ಮತ್ತೆ ಬಿಟ್ಟರು. ಇಲ್ಲಿ ನಮಗೆ ಉದ್ಘಾಟನೆ ದಿವಸ ತಹಸೀಲ್ದಾರ್ ಬಂದು ಮಧ್ಯಾಹ್ನ ಫೋನ್ ಮಾತಾಡಿ ಎಲ್ಲ ಮಾಡಿ ಕಡೆ ಊಟ ಮಾಡಿ ಹೋದವರು. ರಾತ್ರಿ ನಾವು
ನಾವು ಒಟ್ಟು 4 ಜನ ಇದ್ವು. ಹ್ಮ್ ನಾನು, ಇವಳು ಮತ್ತೆ ಇನ್ನೊಬ್ರು ತೇಜ ಯಶಸ್ವಿ ಡಾಕ್ಟ್ರು. ಹ್ಮ್ ಇದ್ದಕ್ಕಿದ್ದಾಗೆ ಲೈಟ್ ಕಾಣ್ತದೆ ನಮಗೆ ದೂರದಿಂದ. ಹ್ಮ್ ಇದೇನು ಇವತ್ತು ಆ ದಟ್ಟ ಕಾಡದಲ್ಲಿ ಏನು ಬರಕ್ ಸಾಧ್ಯ? ಅವರಿಬ್ಬರು ತಹಶೀಲ್ದಾರ್ ಮತ್ತೊಬ್ಬ ಅಲ್ಲಿನ ಹಳ್ಳಿಯವ್ರನ್ನ ಹಿಡ್ಕೊಂಡು ಜೊತೆ ಹಿಡ್ಕೊಂಡು ಬಂದಿದ್ದಾರೆ. ಹ್ಮ್ ಹ್ಮ್ ಬಂದ್ಬಿಟ್ಟು ಅಲ್ಲ ನಮಗೆ ನಿಮ್ದೇ ಯೋಚನೆ ಆಯ್ತು ಕಾಡಲ್ಲಿ ಹೇಗಿರ್ತೀರಾ ಅಂತ ಹೇಳಿ ನೋಡ್ಬೇಕು ಅಂತ ಬಂದು ಅವ್ರು ಕೂತ್ಕೊಂಡೆ ನಾವು ಮಧ್ಯಾಹ್ನದ ಪಾಯಸ ಉಳಿದಿತ್ತು, ಪಾಯಸ ತಗೊಳ್ಳಿ ಅಂತ ಹೇಳಿ ಮತ್ತು ಒತ್ತಾಯ ಮಾಡಿ ಪಾಯಸ ಕುಡಿಸಿ ಅವ್ರ ಪಾಪ ಏನಾದ್ರು ಬಾಟ್ಲ್ ಗೀಟ್ಲ್ ಇಟ್ಕೊಂಡಿರ್ತಾರ ಅಂತ ಹೇಳೋ ರೇವ್ ಪಾರ್ಟಿಗಳನ್ನು ಮಾಡ್ತಾರೆ. ನಾವು 3 ಜನ ಇರೋದು. ಅದು ಬರೀ ಬನಿಯನ್ನು ಪಂಚ ಹಾಕೊಂಡು ನಾನು ಕೂತಿದ್ದೇನೆ. ನಾವು ಊಟಕ್ಕೆ ತಯಾರು ಮಾಡ್ತಾ ಇದ್ವಿ. ಅವ್ರಿಗೆ ಆಶ್ಚರ್ಯ ಆಗಿತ್ತು ಅವ್ರಿಗೆ, ಇದು ನಿಜವಾಗಿ ಇವ್ರದ್ದು ಏನೋ ಅಂತ ಇರಬೇಕು. ಎಷ್ಟು ಎಕರೆ ಅದು? ಅದು 15 ಎಕರೆ. ಎಷ್ಟು ವರ್ಷ ಆಯ್ತು ಈಗ ಅದಕ್ಕೆ ಮಾಡ್ತಾ? 18 ವರ್ಷ ಆಯ್ತು. 18 ವರ್ಷ ಆಯ್ತು. ಕಾಡು ದಟ್ಟೋಗಿ ಬೆಳೆದಂಗೆ ಆಯ್ತಲ್ಲ ಈಗ? ದಟ್ಟವಾಗಿತ್ತು, ಕಾಡು ದಟ್ಟೋಗಿತ್ತು. ಹಾ ಹಾ. ಅದರಲ್ಲಿ ನಮ್ಮ ಕೊಡುಗೆ ಏನೂ ಇಲ್ಲ. ನೀವೇನು ಒಂದು ಕೈ ಮುಟ್ಲಿಲ್ಲ ಅದಕ್ಕೆ? ರಸ್ತೆ ಒಂದೇ ನಿಮ್ಮದು, ಆ ಶೆಡ್ ಒಂದು ನಿಮ್ದು? ರಸ್ತೆ ಸಹ ಮೊದಲಿತ್ತು. ಹಾ. ಯಾಕಂದ್ರೆ ರಸ್ತೆ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ರೆ ರಾಜೇಗೌಡನೆ ಫಸ್ಟ್ ಮರ ಕಡ್ದಾಗ ನಮ್ಮ ಪಕ್ಕದ ರಿಸರ್ವ್ ಫಾರೆಸ್ಟ್ ಕರ್ಕೊಂಡು ಹೋದ್ರು ಅವರು. ಆಗ ಅದಕ್ಕೆ ಆನೆ ಲಾರಿ ಹೋಗ್ಲಿಕ್ಕೆ ಮತ್ತೆ ಆನೆ ಎಳಿಸಿದ್ದು ಎಲ್ಲ ಮಾಡಿ ನಮ್ಮ ಎದುರಿನ ಏಲಕ್ಕಿ ನರ್ಸರಿ ಮಾಡ್ತಾ ಇದ್ರು ಹಿಂದಿನವರು, ಸಣ್ಣೇಗೌಡರು ಕುಟುಂಬದವರು. ಆ ಜಾಗ ನಡಿ ಹುಡಿ ಮಾಡಿದ್ದು ಅವರ ಆನೆಗಳು. ಅವರ ಆನೆ ಅಂದ್ರೆ ಮರ ಎಳೆದದ್ದು. ಆ ದಾರಿನ ಸ್ವಲ್ಪ ತೇಪೆ ಮಾಡಿ ನಮ್ಮ ಲಾರಿ ಇಳಿಲಿಕ್ಕೆ ಕಂಟೈನರ್ ತಂದ್ರೆ ಅಷ್ಟೇ. ಅದೇ ದಾರಿ ಈಗ ನಮಗೆ ಇಟ್ಕೊಂಡಿದ್ದೀವಿ. ಪಂಪ್ ಮಾಡಿದಿರಿ? ಪಂಪ್ ಫಿಕ್ಸ್ ಮಾಡಿದಿರಿ? ಗಟರ್ ಪಂಪ್ ಬಂಡೆ ಮೇಲೆ ಕೂರ್ತಿದ್ದೀವಿ. ಟ್ಯಾಂಕ್ ಬಂಡೆ ಮೇಲೆ ಇರೋದು. ಮಾಸ್ಟರ್ ಪ್ಲಾನ್ ಯಾರದು ಕೆಲಸ ಅಲ್ಲ? ಅವ್ರ ಕಡೆಗೆ ಅವ್ರದ್ದೇ ಇದಲ್ಲ. ಹಳೆಯ ಲಾಡ್ಜಿಂದ ಅವ್ರದ್ದೇ ಹಾಕ್ತಾ ಇದೀನಿ, ಹೊಸ ಲಾಡ್ಜಿಗೂ ಅವ್ರದ್ದೇ. ಇನ್ನು 20 ರೂಮ್ ಫಿನಿಶ್ ಅವರೇ ಮಾಡಬೇಕು. ನಮಗೆ ಕುಟುಂಬದ ಸ್ನೇಹಿತರು ಅವರು. ಪುತ್ತೂರು ನನ್ನ ಅಜ್ಜನ ಮನೆ. ಆ ಕಾಲದಿಂದ ಎಕ್ಸಲೆಂಟ್ ವರ್ಕ್. ನೋಡಿ ಮರದ ರೀತಿ ಕಾಣುತ್ತೆ ನೋಡಿ, ಮರ ಅಲ್ಲ ಇದು. ಅವರಿಗೆ ಈಗ ಸ್ವಲ್ಪ ಪ್ಯಾರಾಲಿಟಿಕ್ ಏನೋ ಪಾರ್ಕಿಂಗ್ಸನ್ಸ್ ಆಗಿದೆ ಅಂತ. ಮಕ್ಕಳು ಇದಾರಲ್ಲ ಇಬ್ರು? 3 ಜನ ಅದರಲ್ಲೇ ಇದ್ದಾರೆ. ಎಲ್ಲ ಭೇಟಿ ಮಾಡಿದ್ದೀನಿ ಅವ್ರಿಗೆಲ್ಲ, ಜೊತೆಗೆ ಕಾಫಿ ಎಲ್ಲ ಕುಡಿದಿದ್ದೆ. ಅವರೊಂದು ದೊಡ್ಡ ಗುಡ್ಡವನ್ನೇ ಪರಿವರ್ತಿಸಿದ್ದಾರೆ. ಹೌದಾ? ಎಲ್ಲಿ? ಅಲ್ಲೇ ಒಂದು 4 ಕಿಲೋಮೀಟರ್ ಹಿಂದೆ. ಏನ್ ಮಾಡ್ತಾ ಇದ್ದಾರೆ? ಇಡೀ ಗುಡ್ಡದ ಇಡೀ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮಾಡಿ ಅಲ್ಲೆಲ್ಲ ವನ್ಯ ಗಿಡಗಳನ್ನು ನೆಟ್ಟಿದ್ದಾರೆ. ಅವ್ರು ಕಾಡು ಮಾಡ್ತಾ ಇದಾರ? ಹೌದು. ಮತ್ತೆ ಅಲ್ಲಿ ಮೇಲಿನ ಇದರಲ್ಲಿ ಪಂಪ್ ಮಾಡಿದ್ದು, ಬೋರ್ವೆಲ್ ಪಂಪ್ ಮಾಡಿ ಮೇಲೆ ನೀರು ಹೋಗುತ್ತೆ. ಅಲ್ಲಿಂದ 2 ಸ್ವಿಮ್ಮಿಂಗ್ ಪೂಲ್ಗಳು ಮಾಡಿದ್ದಾರೆ. ಅದು ಕೊನೆ ನೀರು ಇದಕ್ಕೆ ಹೋಗ್ತದೆ ಎಲ್ಲ ಗಿಡಗಳಿಗೆ. ಬಟ್ ಕಾರ್ಮಿಕರಿಗೆಲ್ಲ ಸವಲತ್ತುಗಳು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ, ವಿಶೇಷ. ಮತ್ತೆ 3-4 ಬ್ರಾಂಚ್ ಉಂಟು ಈಗ ಅವರಿಗೆ. ಇದೆ. ಮತ್ತೆ ಅವರಿಗೆ ಒಂದು ಸೂಪರ್ ಬಜಾರ್ ಮಾಡಿದ್ದಾರೆ ಕೆಲಸದವರಿಗೆ, ಅವಾಗಲೇ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಆ ಕೆಲಸದವ್ರ ಮಕ್ಕಳಿದೆಯಲ್ಲ, ಸಂಜೆ ಬಂದ ಕೂಡ ಅವ್ರಿಗೆ ಒಂದು ಟಿಫನ್ ಇದೆ. ಅವ್ರು ಬ್ಯಾಗ್ ಇಟ್ಕೊಂಡು ನಾನು ಹೋದಾಗ ಬಂದ್ರಲ್ಲ, ಎಲ್ಲರಿಗೂ ಒಂದು ಟಿಫನ್ ರೆಸ್ಟೋರೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಆ ಮನಸ್ಸು ಇರಲ್ಲ ಬಹಳ ಜನರಿಗೆ. ದುಡ್ಡು ಮಾಡ್ಲಿಕ್ಕೆ ಹೊಂಟಾಗ ಆ ಮನಸ್ಸುಗಳು ಇರಲ್ಲ. ಬೈಕಲ್ಲಿ ಹೋಗಿದ್ದು ನೀವು ಹೇಳಿದ್ರಲ್ಲ, ಬೈಕಲ್ಲಿ ಹೋಗಿದ್ದು. ನಿಮ್ಗೆ ಹೆಂಗೆ ಇದೆಲ್ಲ ಆಕ್ಟಿವಿಟೀಸ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿತ್ತು. ಸಣ್ಣಿಂದನೂ ಇಷ್ಟ ಆಯ್ತಾ? ನೀವು ಮದುವೆ ಆದಾಗಿದ್ರು ಇಷ್ಟ ಆಯ್ತಾ ನಿಮಗೆ? ಅಥವಾ ನಮ್ಮ ಯಜಮಾನರು ಕರೀತಾರೆ ಹೋಗ್ಲೇಬೇಕಂತ ಹೋದ್ರ? ಹಾಗೆಲ್ಲ ನನಗೆ ಬಿಡ್ತಾರೆ, ಬೇಕಾ ಬೇಡ ಅಂತ ನನಗೆ ಬಿಡ್ತಾರೆ. ಅಲ್ಲ, ಆದ್ರೂ ನೀವು ಅದನ್ನ ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ? ಆಯ್ಕೆ ಅಂತ ಉದ್ದೇಶಪಟ್ಟು ಆಯ್ಕೆ ಮಾಡಿದಲ್ಲ. ಅದೇ ನಾನು ತುಂಬಾ ಜನ ಇದ್ದ ಮನೆಯಲ್ಲಿ ಬೆಳೆದವಳಲ್ಲ, ಹಾಗಾಗಿ ಒಬ್ಬಳೆ ಮತ್ತೆ ಮನೆಯಲ್ಲಿ ಹಿಂದೆ ನಿಲ್ಲಿಕ್ಕೆ ಇರ್ಲಿಲ್ಲ. ಜನರೊಟ್ಟಿಗೆ ಹೋಗೋದಂತ ಹಾಗೆ ಅದೇ ದಾರಿ ಅದೇ ಇದ್ದದ್ದು, ಬೇರೆ ಆಯ್ಕೆ ಇರ್ಲಿಲ್ಲ ಅಷ್ಟೇ. ಅನಿವಾರ್ಯತೆಯಿಂದ ಯಜಮಾನ ಜೊತೆಗೆ ಸೇರ್ಕೊಂಡ್ರಿ ಅವರ ಸಾಹಸಕ್ಕೆ. ಊರು ನೋಡೋದೆಲ್ಲ ಮೊದ್ಲಿಂದ ನಂಗೆ ಆಸಕ್ತಿ ಇತ್ತು. ಬರವಣಿಗೆ ಇದೆಯಾ ನಿಮ್ದು? ಇಲ್ಲ. ಓದೋದು ಮಾತ್ರ ಇತ್ತಾ? ಈಗಲೂ ಇದೆ. ಪುಸ್ತಕದ ಅಂಗಡಿಯಿಂದ ಬಾರಿ ಮುಂದುವರಿತೇನೆ ಅದೆಲ್ಲ. ಬರೀಲಿಲ್ಲ, ನೀವೇನು ಬರೀಲಿಲ್ಲ. ಯಜಮಾನರು ಬರೀತಾರಲ್ಲ, ಹಂಗೆ ಏನಾದ್ರು ಬರಿಬೇಕಿತ್ತು ನಿಮ್ಮ ಅನುಭವಗಳನ್ನ. ಈಗ ಮೀಡಿಯಾ ಭಾಳ ಚೆನ್ನಾಗಿದೆ, ಈಸಿ ಇದೆಯಲ್ಲ, ನೀವು ರೆಕಾರ್ಡ್ ಮಾಡಿ ಅದನ್ನ ಯೂಟ್ಯೂಬಲ್ಲೆಲ್ಲ ಹಾಕಬೇಕು. ಏನಾಗತ್ತಂದ್ರೆ ನಿಮ್ಮ ಯಜಮಾನರದ ಜೀವನದ ಇದು ನಂಗೆ ಹೆಂಗೆ ಇಂಟ್ರೆಸ್ಟ್ ಆಗುತ್ತೆ ಅಂದರೆ ಆ ಜೀವನ ಶೈಲಿ. ಈಗ ನಾವು ಇನ್ನೊಬ್ರಿಗೆ ತೊಂದರೆ ಕೊಡ್ದಿದ್ದಂಗೆ ನಮ್ಮ ಲೈಫು ನಾವು ನಮ್ಗೆ ಇಷ್ಟ ಬಂದಾಗ ನಡ್ಕೊಂಡು ಹೋಗುವಂಥದ್ದು ಭಾಳ ಜನ ಮಾಡಲ್ಲ.
ಭಾಳ ಜನ ಇನ್ನೊಬ್ಬರಿಗೆ ತೋರ್ಗಾಣಿಕೆಗೋಸ್ಕರ ಜೀವನ ಮಾಡ್ತಾರೆ. ಅವ್ರು ಹೆಂಗೆ ಹೇಳ್ತಾರೋ ಏನೋ, ಹೆಂಗೆ ಹೇಳ್ತಾರೆ ಹಂಗಂತ ಪರಿಸರಕ್ಕೆ ಕಸ ಒಗಾಸೋದೆಲ್ಲ ಯಾರು ತೊಂದರೆ ಆದರೂ ಒಗಾಸ್ತಾರೆ, ಯಾರ ಮನೇಲಿ ಯಾರು ಒಗಾಸ್ತಾರೆ. ಈಗ ನಮ್ಮಲ್ಲಿ ಎಜುಕೇಟೆಡ್ ನಾಯಿ ತಂದು ನಮ್ಮ ಲಾಡ್ಜ್ ಎದುರುಗಡೆ ಹಾಕ್ತಾರೆ. ಅದು ಈ ರೀತಿ ಪರಿಸರ ಇದೆ. ಅದರಲ್ಲಿ ಅಶೋಕ್ ವರ್ಧನ್ ಅವ್ರದ್ದು ಜೀವನ ಶೈಲಿ, ಇವನ್ ಶೃಂಗೇರಿ ಶ್ರೀನಿವಾಸ ಮೂರ್ತಿ ಅವ್ರದ್ದೊಂದು ರೀತಿ, ಅಂಥವ್ರದ್ದೆಲ್ಲರೂ ಏನಾಗುತ್ತದೆ ನಮಗೆ ಅವ್ರು ನಮಗೆ ನೋಡಬೇಕು ಅನಿಸುತ್ತೆ, ಅಂದರೆ ಇಣುಕಿ ನೋಡ್ಬೇಕು ಅನಿಸುತ್ತೆ. ಅದಕ್ಕೆ ಆ ಇಣುಕಿ ನೋಡಲಿಕ್ಕೆ ಸೋಷಿಯಲ್ ಮೀಡಿಯಾ ಒಂದು ಮಾಧ್ಯಮ ಅಲ್ವಾ. ಶ್ರೀನಿವಾಸ ಮೂರ್ತಿ ಅವರದ್ದು ನಿಜವಾಗಿ ಅವರಿಗೆ ಏನು ಹಿನ್ನೆಲೆ ಕೂಡ ಇರಲಿಲ್ಲ. ಅವರಿಗೆ ಪಾಪ ಜೀವನ ಅವರೇ ಕಂಡುಕೊಂಡ ಇದು, ಅವರ ವೈಚಾರಿಕ ವಿಷಯಗಳೆಲ್ಲ ಅಷ್ಟು ಸ್ಪಷ್ಟ ಇದೆ. ಅವರೇ ಕಂಡುಕೊಂಡದ್ದು ನೋಡಿ. ಅವರಿಗೀಗ ತಂದೆಯಿಂದ ಹಾಗೇನು ಬಂದದ್ದು ಅಲ್ಲ. ಸಣ್ಣ ವಯಸ್ಸಲ್ಲೇ ತಂದೆ ತಾಯಿ ಎಲ್ಲ ಕಳ್ಕೊಂಡು, ಅಕ್ಕ ಸಾಕಿದ್ದು, ಹಲಸಿನ ಕಾಯಿನೇ ಕಳ್ಕೊಂಡು ತಿಂದಿದ್ದು, ಅವ್ರ ಜೀವನದ ಅದೆಲ್ಲ ಇದ್ದು ಅಷ್ಟು ಕಷ್ಟ ಇದ್ದುಕೊಂಡು ಕೂಡ ವೈಚಾರಿಕ ಸ್ಪಷ್ಟ ಇದೆ ಅವರದ್ದು. ಹೌದು, ಅದಕ್ಕೆ ಖುಷಿ ಆಗ್ತೇವೆ. ಹೌದು ಹೌದು ಹೌದು. ಭಾರಿ ನಾನು ನೋಡಿ ಎಷ್ಟು ಗ್ರಾಸ್ ಆಯ್ತಂದ್ರೆ ಅವರು ಕೆಲವು ದಿವಸ ಲೇಖನಗಳೇ ಬರಲಿಲ್ಲ ನನಗೆ. ಈಗ ಯಾಕೆ ದಿನ ಬರೆಯೋ ಮನುಷ್ಯ, ಪ್ರತಿಕ್ರಿಯೆ ಮಾಡೋ ಮನುಷ್ಯ ಯಾಕಿಲ್ಲ ಅಂತ ನಾನು ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಆಮೇಲೆ ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ಹೋಗಿದ್ದೇನೋ ಟೈಪಲ್ಲಿ ಸಣ್ಣಕ್ಕೆ ಹಾಕಿದ್ರು ಅವರಷ್ಟೇ. ನನಗೆ ಒಂದು ಸ್ವಲ್ಪ ಗ್ರಾಸ್ ಆಯಿತು. ಆಮೇಲೆ ಫೋನಲ್ಲಿ ಸಿಕ್ಕಿದ್ರು. ಆಮೇಲೆ ನಾನೇ ಫಸ್ಟ್ ಲೇಖನ ಬರ್ತಿದ್ದದು. ಹೌದು, ಮನಸ್ಸಿಗೆ ಬೇಜಾರಾಯ್ತು. ಪಾಪ ಹೋಗಿ ಭೇಟಿ ಆಗಬೇಕು, ಖುಷಿ ಆಗ್ತದೆ. ಹಂಗೆ ನಾನು ಹೇಳೋದು, ಅಂಥವರ ಜೀವನಗಳನ್ನು ನಾವು ಬಹಳ ಮಹಾನ್ ವ್ಯಕ್ತಿಗಳದ್ದೇ ಜೀವನ ನೋಡ್ಲಿಕ್ಕಿಲ್ಲ. ನಮ್ಮ ಅಕ್ಕಪಕ್ಕ ಪರಿಸರದಲ್ಲಿ ಮಾಡಿರುವಂಥ ಸಾಧನೆ ಇದೆಯಲ್ಲ, ಅದು ನಮ್ಮ ಜೀವನಕ್ಕೊಂದು ಮಾರ್ಗದರ್ಶನ ಆಗ್ತದೆ. ಅದನ್ನು ಇಣುಕಿ ನೋಡಲಿಕ್ಕೆ ಸೋಷಿಯಲ್ ಮಾಧ್ಯಮ ಬೆಸ್ಟು. ಇವತ್ತು ನಾವು ಈ ಪ್ರಪಂಚದಲ್ಲಿ ಇದ್ದೀವಿ ಅಂದರೆ ಈ ಕಾಲ ಇದೆಯಲ್ಲ, ಭಾಳ ಸೂಟಬಲ್ ಪೀರಿಯಡ್ ಇದು. ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಸಮಾಜಕ್ಕೆ ಒಂದು ನೀತಿ ಪಾಠ ಕೊಡ್ಬೋದು, ಲೆಸನ್. ಈಗ ಎಲ್ಲರಿಗೂ ತುಡಿತಾ ಇರುತ್ತಲ್ಲ, ಈಗ ನೀವು ಅಲ್ಲಿ ಹೋಗಿದ್ರೆ ಮಾಡಿ ಆದರ್ಶ ಆಗಿ ಕಾಣುತ್ತೆ. ಅದು ಅವರು ಅನುಸರಿಸೋಣಗೆ ಅನುಕೂಲ ಅದೊಂದು ಇದಾಗುತ್ತೆ. ಈಗ ನೀವು ಕಾರ್ಡ್ ಬೆಳೆದಿರೋ ವಿಚಾರ ಅದು ಎಷ್ಟೋ ಜನರಿಗೆ ಪ್ರೇರಣೆ ಆಗುತ್ತೆ. ಆ ರೀತಿ ಬೆಳಿಬೋದು ಅನ್ನೋದು ಅಲ್ವಾ. ಅದು ಈಗ ಹೊಸ ಟ್ರೆಂಡ್ ಬರ್ತಾ ಇದೆ. ಅದರಿಂದ ಇರೋ ಕಾಡನ್ನು ಉಳಿಸ್ಕೊಳ್ಳೋಕ್ಕಾರು ಆಗುತ್ತೆ. ನಮ್ಮ ಗೆಳೆಯರು ಸುಮಾರು ಜನ ಮಾಡ್ತಾ ಇದ್ದಾರೆ. ನೆಮ್ಮರ್ ಹತ್ರ ಒಬ್ರು ಮಾಡಿದ್ದಾರೆ. ಈಗ ಎಲ್ಲಿ ನೆಮ್ಮರ್ ಇಲ್ಲಿ ಸಾಗರದಲ್ಲಿ ಒಂದು ಮಾಡಿದ್ದಾರೆ. ನೀವು ಹೋಗಿದ್ರಲ್ಲ, ಹೋಗಿದ್ದು ಚಿಪ್ಪಳಿ, ಅಖಿಲೇಶ್ ಚಿಪ್ಪಳಿ, ಅದನ್ನ ನಿನ್ನೆ ಹೋಗಿದ್ರಾ? ನೋಡಿ, ಮೇಲ್ಕೋಟೆಯಿಂದ ಅವ್ರು ಬಂದಿದ್ದಾರೆ. ಸುಮನಸ್ ಕೌಲಗಿ, ಗೊತ್ತಿಲ್ಲ ಅವ್ರು ಯಾರು ಅಂತ. ಅಲ್ಲಿ ಅವರ ತನ್ನ ಅಜ್ಜ, ಅವರ ಹೆಸರು ಕೌಲಗಿ, ಅವ್ರ ಹತ್ರ ಧಾರವಾಡದ ಕಡೆಯವರು. ಅವರು ಈ ಗಾಂಧಿ ಹೋರಾಟದಲ್ಲಿ ಚರಕದ ಇದರಲ್ಲಿ ಅವರು ಬಂದು ಅಲ್ಲಿ ಮೇಲ್ಕೋಟೆಯಲ್ಲಿ ಬಂದು ನೆಲೆಸಿದ್ರು. ಅಲ್ಲಿ ಅವ್ರು ಇವತ್ತಿಗೂ ಸಹ ಮೇಲ್ಕೋಟೆಯ ಆಧ್ಯಾತ್ಮಿಕ ಮೇಲ್ಕೋಟೆಗೆ ಇವ್ರಿಗೆ ಕನೆಕ್ಷನ್ ಇಲ್ಲ. ಅಲ್ಲೇ ಇದ್ದಾರೆ, ಪಕ್ಕ ದೇವಸ್ಥಾನದ ಬುಡದಲ್ಲೇ ಇದ್ದಾರೆ, ಆ ಹಳ್ಳಿ ಪೇಟೆಯಲ್ಲೇ ಇದ್ದಾರೆ. ಅದು ಇವ್ರು ಪೂರ್ತಿ ಅಲ್ಲಿನ ಜನ ಮುಖ್ಯ ಅನಾಥ ಮಕ್ಕಳನ್ನ ತಗೊಂಡು ಅಲ್ಲಿ ಆಶ್ರಮ ಮಾಡಿದ್ರು. ಅವ್ರನ್ನ ಬೆಳೆಸುವ ಎಲ್ಲ ತರದ ಇದು ಕೊಟ್ರು. ಬರೀ ಭಜನಾ ಸಂಘದ ಆಶ್ರಮ ಅಲ್ಲ ಅವ್ರದ್ದು. ಆಮೇಲೆ ಈಗ ಜನಜೀವನ ಹೊಸ ಜೀವನ ಟ್ರಸ್ಟ್ ಅಂತ ಮಾಡಿಕೊಂಡು ಅಲ್ಲಿ ಕಾಡಿನ ಇದು ಮಾಡಿ ಅದರಲ್ಲಿ ಈ ಹಳ್ಳಿಗಾಡಿನ ಹಿನ್ನೆಲೆಯಿಂದ ಬಂದ ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸ್ಕೊಳ್ಳೋದಾಗಿ, ಲೀಡರ್ಶಿಪ್ ಆಗಿ ನಡ್ಕೊಳ್ಬೇಕು, ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ಅವರ ಇಬ್ಬರನ್ನ ಕರ್ಕೊಂಡು ಬಂದಿದ್ದಾರೆ, ಶಿವಂತ ಮತ್ತೆ ಇನ್ನೊಬ್ಬರಿಬ್ಬರು ಕರ್ಕೊಂಡು ಬಂದಿದ್ರು. ಒಟ್ಟು 10 ಜನ ಮೇಟ್ರು ಜೀವನ ಕ್ರಮ ಶಾಲೆ ಅಂತ ಮಾಡಿದ್ದಾರೆ. ಅಲ್ಲಿ 10 ಜನರೊಳಗೆ ಇದ್ದಾರೆ. 4 ವರ್ಷದ ಕೋರ್ಸ್ ಮಾಡಿದ್ರೆ ಅವ್ರು ಸ್ವತಂತ್ರವಾಗಿ ಅವ್ರ ವೃತ್ತಿನ, ಅವ್ರ ಜೀವನವನ್ನು ಅವ್ರು ರೂಪಿಸ್ಕೊಳ್ತಾ ಮುಂದೆ ಬೆಳಿಬಹುದು. ಇವ್ರು ಸುಮನಸ್ ಆಕ್ಚುಲಿ ಹೈಸ್ಕೂಲ್ ವರೆಗೆ ಮನೇಲೇ ಪಾಠ ಅವರಿಗೆ, ಫಾರ್ಮಲ್ ಕಳಿಸಲ್ಲ. ಆಮೇಲೆ ಮಾಡಿ ಅವರು ವೈಲ್ಡ್ ಲೈಫ್ ಅಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿದ್ದಾರೆ. ಮಾಡಿ ಅದ್ರ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ. ಆದಿವಾಸಿಗಳ ಒಟ್ಟಿಗೆ ಮತ್ತೆ ಈ ವನ್ಯವನ್ನು ಹೇಗೆ ಸೇರಿಸ್ಕೊಂಡು ಹೋಗ್ಬೇಕು ಅಂತ ಹೇಳೋ ಬಗ್ಗೆ ಕೆಲಸ ಮಾಡ್ತಾ ಇರೋದು. ಅಲ್ಲಿಗೆ ದೊಡ್ಡ ಕಾಡು ಮಾಡಿದ್ದಾರೆ. ಬರೀ ಅರಳಿವನದ್ದೇ ಒಂದು 4 ಎಕರೆ ಜಾಗ ಮಾಡಿದ್ದಾರೆ. ಎಲ್ಲ ಅದರದ್ದೇ ಬ್ರಾಂಚ್ಗಳು. ಮತ್ತೀಗ ನೇಕಾರಿಕೆ ಬಗ್ಗೆ ಬಾರಿ ಮಾಡಿದ್ರು. ಈಗ ಹೊಸದಾಗಿ ಗಾಣ ಹಾಕಿದಾರಂತೆ. ಹಳ್ಳಿಯವರು ಕಡಲೆ, ತೆಂಗಿನಕಾಯಿ ತಗೊಂಡ್ರೆ ಎಣ್ಣೆ ಮಾಡಿಕೊಡೋದು ಇವ್ರ ಸಾಂಪ್ರದಾಯಿಕ ಕ್ರಮದಲ್ಲಿ, ಮೆಕನೈಸ್ಡ್ ಅಲ್ಲ. ಅವ್ರು ಬಂದಿದ್ರು ಶಿಬಿರಕ್ಕೆ. ಅವ್ರಿಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದೇನೆ. ಅವರಿಗೆ ನಾನು ನೋಡಿ ಇರಲಿಲ್ಲ ಅಂತ ಹೇಳಿ. ಗಿರೀಶ್ ಕಾರ್ನಾಡ್ ಅವರೆಲ್ಲ ಬರ್ತಿದ್ರು. ಅವ್ರು ರಾತ್ರಿ ನಾವು ಈ ಸರ್ಕಲ್ಗಳಲ್ಲಿ ಹುಡುಗರಲ್ಲ, ಅವಾಗ ಅಲ್ಲೆಲ್ಲ ರಾತ್ರಿ 12 ಗಂಟೆ ತನಕ ಮಲಗ್ತಿರ್ಲಿಲ್ಲ. ಇದು ಹಳ್ಳಿ ಸಣ್ಣ. ಒಂದ್ಸರಿ ಗಿರೀಶ್ ಕಾರ್ನಾಡ್ ರಾತ್ರಿ ಬಂದ್ರು, ರಸ್ತೆ ತಪ್ಪೋಗ್ಬಿಟ್ಟಿರ್ತಾರೆ. ಗೂಗಲ್ ಇಲ್ವಲ್ಲ, ಗೂಗಲ್ ಇಲ್ಲ, ಫೋಟೋ ಇಲ್ಲ, ಆಮೇಲೆಲ್ಲ ಮಾತಾಡಿ ದಾರಿ ಹೇಳಿ ಕಳಿಸಿದ್ದು. 2 ದಾರಿ ಇದೆ, ಹಿಂಗೆ ಹೋಗಿದ್ರೆ ಉಳ್ಳೂರು ಮೇಲೆ ಹೋಗಿ ಎಡಕ್ಕೆ ಹೋಗು, ಇಲ್ಲೇ ಹೋದರೆ ಬಟ್ಟೆ ಮಲಪ್ಪ ರೈಟಿಗೆ ಹೋಗ್ಬೋದು.
ಮತ್ತೆ ಆಮೇಲೆ ಉಳುರು ರಸ್ತೆ ಇತ್ತು. ಇತ್ತಿದ್ದು ಯಾವಾಗ ಇತ್ತು ನೋಡಿ. ರೋಡ್ ಚೆನ್ನಾಗಿತ್ತು. ಇಲ್ಲ ಅಷ್ಟು ಸಿಗಲಿಲ್ಲ, ಎಲ್ಲ ಸ್ವಲ್ಪ ಕಚ್ಚಾ ರೋಡ್ ಇತ್ತು. ಅದೇ ಅದೇ ಅದೇ. ಆಮೇಲೆ ಅವರು ಡ್ರೈವರ್ ಇದ್ದರು, ಗಿರೀಶ್ ಕಾರ್ನಾಡ್ ಅವರು ಸ್ವಲ್ಪ ಆಲೋಚನೆ ಮಾಡಿದರು ಹೆಂಗೆ ಮಾಡೋಣ ಅಂತ. ಆಮೇಲೆ ನಾವು ಹೇಳಿದ್ವಿ ಸಲೀಸಾಗಿ ಇಲ್ಲೇ ಹೋಗ್ಬಿಡಿ, ಬಟ್ಟೆ ಮನೆಗೆ ಬೆಳಗ್ಗೆ ಅದು ದಾರಿ ಬಿದ್ದಾಗಲ್ಲ. ಇನ್ನೊಂದು ರಸ್ತೆ ಇದೆ, ಈ ಕೆರೆ ಪಕ್ಕ ಇದೆಯಲ್ಲ, ಇಲ್ಲಿ ಎಡಗಡೆ ಹೋದ್ರೆ ಅಲ್ಲೊಂದು ರಸ್ತೆ, ಟಾರ್ ರಸ್ತೆ ಇದೆ, ಸರಿ ಸರಿ ಅದು ನಿಮ್ಮ ಪುರಪೆ ಮನೆ ಹೋಗುತ್ತೆ, ಪುರಪೆ ಮನೆಯಿಂದ ಹೆಗ್ಗೋಡು ಬಸ್ ಅದೇ ಅಲ್ಲ, ಹತ್ತಿರದಲ್ಲೇ ಇರೋದು. ಅದೇ. ನಮ್ಮ ಅನಂತಪುರ ಹೋಗ್ಲಿಕ್ಕೆ ಸೇರಿದ್ದದು ಹೆಗ್ಗೋಡು. ನಾವು ಉತ್ತರ ಭಾರತಕ್ಕೆಲ್ಲ ಮೋಟರ್ ಸೈಕಲ್ ಹೋಗ್ಬೇಕಂದ್ರೆ ಸುಮಾರು 1-2 ತಿಂಗಳ ಮೊದಲಿಂದ ಪ್ರಯಾಣ ಮಾಡ್ತಿದ್ದೆ. ನನ್ನ ಅಂಗಡಿ ಆದ್ರಿಂದ ನನಗೆ ಅದೊಂದು ಅನುಕೂಲ ಆಯ್ತು. ಮ್ಯಾಪ್ಗಳು, ಗೈಡ್ಗಳು, ಬುಕ್ಗಳು ತುಂಬಾ ಸಿಗ್ತಾ ಇತ್ತು. ಧರ್ಮಕ್ಕೆ ನನಗೆ ಯಾವ ಖರ್ಚು ಇಲ್ಲದೆ ಸಿಕ್ತಿತ್ತು. ಅದರಿಂದ ಮಾಡಿ ನಾನೇ ನನ್ನ ಮ್ಯಾಪ್ ಮಾಡ್ತಿದ್ದೆ. ಡಿಟೇಲ್ ಮಾಡಿ ಆ ಮ್ಯಾಪಿನ ಜೆರಾಕ್ಸ್ ಮಾಡಿ ಎಲ್ಲ ಬೈಕ್ನವ್ರ ಹತ್ರ ಒಂದು ಕಾಪಿ ಇಟ್ಕೊಳ್ತಿದ್ದೆ. ನಾವು ಮೊದಲು ಅದು ನೋಡಿದೆ, ಅದ್ರಲ್ಲಿ ಹೇಳಿದ್ರಲ್ಲ, ಹಾಗೆ ಹೇಳಿದ್ದೇನೆ. ಹೌದು, ಹತ್ತದಲ್ಲೇ ಅದನ್ನು ತಪ್ಪಿಸ್ಕೊಂಡು ನೋಡಿದೆ ನಾನು ನಿಮ್ಮೆಲ್ಲ ಬ್ಲಾಗ್ ನೋಡಿದ್ದೀನಿ ಆಲ್ಮೋಸ್ಟ್. ಈಗಿನಷ್ಟು ದಾರಿಗಳಿಲ್ಲಲ್ಲ. ಹೌದು ಹೌದು. ಆಗ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋರಿಲ್ಲ. ಅದು ಆರೋಗ್ಯ ಬೇರೆ ಹಾಳಾಯ್ತು ನಿಮ್ಗೆ ಮಧ್ಯೆ. ನಿಮ್ದು ಅತ್ರಿ ಬುಕ್ ಹೌಸ್ ಅಂತ ಮಾಡಿರಲ್ಲ, ಯಾಕದ ಅತ್ರಿ ಅನ್ನೋ ಹೆಸರೇನು? ಹತ್ರಿ ಮೈಸೂರು ಮನೆ ಹತ್ರಿ ತಂದೆ ಏತ್ರಿ. ನಾವು ಅಶೋಕ ಅನಂತ, ಅಶೋಕ ಅನಂತ ಅನಂತ ಏತ್ರಿ. ಎ ಎ ಎ ಎ ಶುರುವಾಗಿದೆ ಅಕ್ಷರ, ಹಾ ಮೊದಲ ಅಕ್ಷರ ಎ3. ಹಾ, ತ್ರಿ ಅಂದ್ರೆ 3 ಮಕ್ಕಳು. ನಾವು 3 ಜನ ಅಣ್ಣ ತಮ್ಮಂದ್ರು, ಅಶೋಕ ಆನಂದ ಅನಂತ. ಓ ಹಂಗಾಗಿ ಆ ಏತ್ರಿ. ಎ3 ಅತ್ರಿ ಅಲ್ಲ, ಋಷಿಗಳದ ಹೆಸರಲ್ಲ. ಅದಕ್ಕೆ ಸ್ಪೆಲ್ಲಿಂಗ್ ನೋಡಿ ATHREE ATRI. ನಾನು ಋಷಿ ಮುನಿಗಳ ಹೆಸರಿಟ್ಟಿದ್ದಾರೆ ಅನ್ನೋ ನೋಡಿದ್ದೆ. ಕನ್ನಡದಲ್ಲೂ ಅದೇ ಬರುತ್ತೆ, ಸಂಸ್ಕೃತದಲ್ಲಿ ತ್ರಿನೇತ್ರ ಹ್ಮ್. ಆಕಾರದ ತ್ರಿ. ಪುಸ್ತಕನೇ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ? ನಾನು ಆಕ್ಚುಲಿ ಫಸ್ಟ್ ಇಯರ್ ಇರುವಾಗ ಅಖಿಲ ಕರ್ನಾಟಕ ಸೈಕಲ್ ಟೂರ್ ಹೋಗ್ಬೇಕು ನಾನು ಒಬ್ಬನೇ ಅಂತ ಪ್ಲಾನ್ ಮಾಡ್ತಾ ಇದ್ದೆ.